ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸಮಾಜದ ಎಲ್ಲ ಮುಖಂಡರು ಇಡೀ ವರ್ಗದ ಎಲ್ಲ ಜನರು ಭಾಗವಹಿಸಬೇಕು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರ ಸಹಕಾರಿಗಳು ಕೊಟ್ಟಂಥ ವಿಚಾರಧಾರೆಗಳು ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶ ಬಹಳ ಅತ್ಯಂತ ಕೀಳ್ಸ್ಥಿತಿಯಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಡಬೇಕಂದ್ರೆ ಅವರು ಎಷ್ಟು ಯೋಚನೆ ಮಾಡಿರಬೇಕು, ಎಷ್ಟು ಆಳವಾದ ಯೋಚನೆಗಳಿಂದ ಸಂವಿಧಾನ ಯೋಚನೆ ಮಾಡಿ ಈ ವಿಷಯದಲ್ಲಿ ನೆಚ್ಚಿಕೊಳ್ಬೇಕಂದ್ರೆ ಈ ಸಂವಿಧಾನವನ್ನು ಮಹಾತ್ಮ ಆಗಿದೆ. ಚಳುವಳಿ ಮಾಡ್ತೀವ, ತಂದೆಯನ್ನು ಉಳಿಸಿಕೊಳ್ಳುವ ಚಳುವಳಿ ಮಾಡ್ತೀವ. ಆದರೆ ಅಂತ ಒಂದು ಹತಾಶ ಸ್ಥಿತಿಗೆ ನಮ್ಮ ಸಂವಿಧಾನವನ್ನು ಬಾಬಾ ಸಾಹೇಬರು ರೂಪಿಸಿದ ಈ ಅದ್ಭುತ ಸಂವಿಧಾನವನ್ನು ತಳ್ಳುವ ಶಕ್ತಿಗಳು ಇವೆ, ತಳ್ಳುವ ಆಲೋಚನೆಗಳು ಇವೆ. ಆದ್ದರಿಂದ ಸಂವಿಧಾನವನ್ನು ಉಳಿಸಿಕೊಳ್ಳುವುದು ಅಂದರೆ ಭಾರತವನ್ನು ಉಳಿಸಿಕೊಳ್ಳುವುದು. ನೀಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು, ಬಟ್ ಅದರಲ್ಲಿ ಒಂದು ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಆರ್ಥಿಕ ಹಾಗೂ ಸಾಮಾಜಿಕ ಸಮತೋಲನೆಯನ್ನು ಮಾಡಲು ಆಗಲಿಲ್ಲ ಅಂತ ಹೇಳ್ಬಿಟ್ಟು ಈ ಸಂವಿಧಾನವನ್ನು ನಾವು ಅವರು ಅರ್ಪಿಸಿದ ಮೇಲೆ ಅದನ್ನು ಅನುಷ್ಠಾನಗೊಳಿಸುವವರ ಕೈಯಲ್ಲಿ ಇದೆ. ಅದನ್ನು ಎಷ್ಟು ಬದ್ಧತೆಯಿಂದ ಅವರು ಅದನ್ನು ಅನುಷ್ಠಾನಗೊಳಿಸ್ಕೊಳ್ತಾರೋ ಅದ್ರ ಮೇಲೆ ನಮ್ಮ ದೇಶದ ಒಂದು ಪ್ರಗತಿ ನಿಂತಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಆ ಚಳುವಳಿಯ ಭಾಗಿದಾರರಾಗಬೇಕು. ಕೇವಲ ನಾವು ಆಕಾರದಲ್ಲಿ ಮನುಷ್ಯರಾಗಿದ್ದರೆ ಸಾಲದು, ಅಂತರಂಗದಲ್ಲಿ ವಿಷ ತುಂಬಿಕೊಂಡು ಆಕಾರದಲ್ಲಿ ಮನುಷ್ಯರಾಗಿದ್ರೆ ಏನು ಪ್ರಯೋಜನ? ನಮ್ಮ ಒಳಗೆ ಕೂಡ ಮನುಷ್ಯತ್ವ ಹೊಳಿಬೇಕು, ಬೆಳಿಬೇಕು. ಈ ಚೆಲುವಿರುವಂತ ಅಸಂಘಟಿತ ಜನತೆಯ ಕುರಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಕಾಳಜಿ ಇತ್ತು. ಮೇಡಮ್ ಇನ್ನೊಂಚೂರು ಹಿಂದೆ ಹೋಗಿ ಸ್ವಲ್ಪ ಫಾದರ್ ಜಾನ್ ಥಾಮಸ್ ಕೂಡ ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಕಾಳಜಿ ಹಾಗಿದ್ರೂ ಕೂಡ ಅದನ್ನು ಬದಲಾವಣೆ ಮಾಡುವ ಚಿಂತನೆ ನಡೀತಾ ಇದೆ. ಸಂವಿಧಾನ ಅಂದ್ರೆ ಒಂದು ಪುಸ್ತಕ ಅಲ್ಲ, ಸಂವಿಧಾನ ಅಂದ್ರೆ ಒಂದು ಪುಸ್ತಕ ಅಲ್ಲ. ಸಂವಿಧಾನ ಅಂದ್ರೆ ಭಾರತದ ಪ್ರತಿಯೊಬ್ಬ ಪ್ರಜೆಯ ಆತ್ಮ. ಭಾರತದ ಪ್ರತಿಯೊಬ್ಬ ಪ್ರಜೆ ಆತ್ಮ. ಅದು ದೇಹಕ್ಕೆ ರಕ್ತ ಮತ್ತು ಗಾಳಿ ಎಷ್ಟು ಮುಖ್ಯನೋ ಭಾರತದಲ್ಲಿ ಬದುಕುವ ಪ್ರತಿಯೊಬ್ಬ ಪ್ರಜೆಗೆ ಸಂವಿಧಾನ ಅಷ್ಟೇ ಮುಖ್ಯ ಅಂತಕ್ಕಂಥ ವಿಚಾರನ ಇಟ್ಕೊಂಡು ನಾವು ಇವತ್ತು ಚರ್ಚಾಗೋಷ್ಠಿನ ಇಟ್ಕೊಂಡಿದ್ದೇವೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಯುವಜನರು ಸೇರಿಕೊಂಡು ಯಾವ ರೀತಿ ನಾವು ಸಂವಿಧಾನ ಉಳಿಸ್ಕೊಳ್ಬೇಕಾಗಿದೆ, ಸಂವಿಧಾನದ ಮೇಲೆ ಆಗ್ತಕ್ಕಂಥ ದಾಳಿಯನ್ನು ಯಾವ ರೀತಿ ತಡಿಬೇಕಾಗಿದೆ, ದಾಳಿ ಮಾಡ್ತಕ್ಕಂಥವ್ರು ಯಾರು, ತಡಿಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಏನು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ದಿನ ಅಂಬೇಡ್ಕರ್ ಹಬ್ಬ ಆಚರಣೆ ಮಾಡ್ತಾ ಸಂವಿಧಾನವನ್ನು ಉಳಿಸಿಕೊಳ್ಳುವ ಒಂದು ಮಾರ್ಗವನ್ನು, ಒಂದು ಮಾಡೆಲನ್ನು ತಯಾರು ಮಾಡಲಿಕ್ಕೆ ನಾವು ಇಲ್ಲೆಲ್ಲ ವಿದ್ಯಾರ್ಥಿ ಯುವಜನರು ಸೇರಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಅಹಿಂದ ನಾಯಕರಾಗಿರುವಂಥ ಗಣ್ಯಾರ್ ಸರ್ ಅವರಾಗರು, ಅದೇ ರೀತಿಯಾಗಿ ಕೂಡ ಗೊಣಸ್ಗಿ ಸರ್ ಅವರು, ಅದೇ ರೀತಿಯಾಗಿ ಕೂಡ ಕಾಂಬ್ಳೆ ಮೇಡಮ್ ಅವರು ಕೂಡ ಹಲವಾರು ವಿಚಾರಗಳ ಸಂವಿಧಾನದ ಬಗ್ಗೆ ಮತ್ತು ಮಹಿಳೆಯರಿಗೆ ಸಂವಿಧಾನ ಕೊಟ್ಟಂಥ ಅವಕಾಶಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರು. ಆ ರೀತಿಯಲ್ಲಿ ಇವತ್ತು ಅಂಬೇಡ್ಕರ್ ಹಬ್ಬ ಒಂದು ಸಂವಿಧಾನದ ವಿಚಾರಗೋಷ್ಠಿಯನ್ನು ಇಟ್ಕೊಂಡು ಪ್ರಾರಂಭವಾದಂಥ ಅಂಬೇಡ್ಕರ್ ಹಬ್ಬ ಇವತ್ತು ಯಶಸ್ವಿಪೂರ್ಣವಾಗಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದು ಟಾಪಿಕ್ ಮೇನ್ ಥೀಮ್ ಏನಂದ್ರೆ ಅಂಬೇಡ್ಕರ್ ಹಬ್ಬ ಅಂದ್ರೆ ಸಂವಿಧಾನದ ಬಗ್ಗೆ ನಮ್ಗೆ ಹೇಳತ್ತಾರು. ನಾಳೆ ಅಂದರೆ ಈ ಸಂವಿಧಾನ ದಿನಾಚರಣೆಯನ್ನು ನಾವು ಆಚರಿಸೋಕೆ ಪ್ರಿಪ್ರೇಷನ್ ಮತ್ತಿದು ನಾವು ಇನ್ನೂ ತಿಳ್ಕೊಳ್ಳೋದೈತಿ. ಏನಂದರೆ ಸಂವಿಧಾನ ಏನು ಅನ್ನೋದು ತಿಳ್ಕೊಳತ್ತೀವಿ. ಅನೇಕ ಗಣ್ಯರು ಬಂದಾರ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾರ ನಮ್ಗೆ ಹೇಳಕ್ಕೆ ಸಂವಿಧಾನದ ಬಗ್ಗೆ ತಿಳಿಸ್ಕೊಡಕ್ಕೆ. ಎಷ್ಟೋ ಜನಗಳು ದೊಡ್ಡ ವ್ಯಕ್ತಿಗಳು ಬಂದು ನಮ್ಗೆ ಹೇಳತ್ತಾರು.
ಆಗಮಿಸಿ ಅವರು ಸಂವಿಧಾನವನ್ನು ಯಾವ ರೀತಿಯಾಗಿ ಮಕ್ಕಳಿಗೆ ಅದರ ತಿರುಳನ್ನು ಮತ್ತು ಅದರ ಮೌಲ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತು ಅಷ್ಟೇ ವಿದ್ಯಾರ್ಥಿಗಳಲ್ಲದೆ ನಾಗರಿಕರು ಕೂಡ ಅದ್ರ ಬಗ್ಗೆ ಚಿಂತನೆ ಆಗಿರ್ಬೋದು, ಅದರ ಏನು ಗೊಂದಲಮಯವನ್ನು ಇಲ್ಲಿ ಬಗೆಹರಿಸ್ಕೊಳ್ತಾರ ಅವ್ರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಗ್ರಂಥ ಕೊಟ್ಟದಕ್ಕೆ ಇವತ್ತು ನಮ್ಮ ಭಾರತ ದೇಶ ಇಷ್ಟೊಂದು ಸಮೃದ್ಧಿ ಸಂತೋಷದಿಂದ ಇದೆ ಅಂತ ಹೇಳಿಕೆ ಬಯಸ್ತೇನೆ. ಮಕ್ಕಳು ವಿಶೇಷವಾಗಿ ಕೂತಿದ್ದೀನಿ. ಇವತ್ತು ಯಾರು ಏನೇ ಮಾಡಿದ್ರು ನೀವು ವಿದ್ಯಾವಂತರ ಆದ್ರೆ ಮಾತ್ರ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಇವತ್ತು ಬಾಬಾ ಸಾಹೇಬರು ಸುಮ್ಮನೆ ಅವ್ರಿಗೆ ಆ ಕೀರ್ತಿ ಬಂದಿಲ್ಲ. 32 ಡಿಗ್ರಿಗಳು ತಗೊಂಡಂತ ಮಹಾನ್ ವ್ಯಕ್ತಿ ಬಹುಶಃ ಭಾರತ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ಹತ್ರ ಸಪೋಸ್ 2 ರೂಪಾಯಿ ಇದೆ, ಯು ಹ್ಯಾವ್ 2 rupees, spend 1 rupee for food, 1 rupee for books. ಅಂದ್ರೆ ಯಾಕಂದ್ರೆ ಫುಡ್ ಇಸ್ ರಿಕ್ವೈರ್ಡ್ ಟು ಲಿವ್ ಅಂಡ್ ಬುಕ್ ವಿಲ್ ಟೀಚ್ ಯು ಹೌ ಟು ಲಿವ್. ಈ ತರ ಪ್ರೇರಣಾ ಅವರು ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲರಿಗೆ, ನಾವೆಲ್ಲ ಅಧಿಕಾರಿಗಳು, ಇಲ್ಲಿ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ. ಆ ಒಂದು ಅವರಿಗೆ ತೋರಿಸುವ ದಾರಿ ನಾವು ಕಲಿಸಬೇಕು. ಗ್ರಂಥ ಕೊಟ್ಟದಕ್ಕೆ ಇವತ್ತು ನಮ್ಮ ಭಾರತ ದೇಶ ಇಷ್ಟೊಂದು ಸಮೃದ್ಧಿ ಸಂತೋಷದಿಂದ ಇದೆ ಅಂತ ಹೇಳಿಕೆ ಬಯಸ್ತೇನೆ. ಮಕ್ಕಳು ವಿಶೇಷವಾಗಿ ಕೂತಿದ್ದೀನಿ. ಇವತ್ತು ಯಾರು ಏನೇ ಮಾಡಿದ್ರು ನೀವು ವಿದ್ಯಾವಂತರ ಆದ್ರೆ ಮಾತ್ರ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಇವತ್ತು ಬಾಬಾ ಸಾಹೇಬರು ಸುಮ್ಮನೆ ಅವ್ರಿಗೆ ಆ ಕೀರ್ತಿ ಬಂದಿಲ್ಲ. 32 ಡಿಗ್ರಿಗಳು ತಗೊಂಡಂತ ಮಹಾನ್ ವ್ಯಕ್ತಿ ಬಹುಶಃ ಭಾರತ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ಹತ್ರ ಸಪೋಸ್ 2 ರೂಪಾಯಿ ಇದೆ, ಯು ಹ್ಯಾವ್ 2 rupees, spend 1 rupee for food, 1 rupee for books. ಅಂದ್ರೆ ಯಾಕಂದ್ರೆ ಫುಡ್ ಇಸ್ ರಿಕ್ವೈರ್ಡ್ ಟು ಲಿವ್ ಅಂಡ್ ಬುಕ್ ವಿಲ್ ಟೀಚ್ ಯು ಹೌ ಟು ಲಿವ್. ಈ ತರ ಪ್ರೇರಣಾ ಅವರು ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲರಿಗೆ, ನಾವೆಲ್ಲ ಅಧಿಕಾರಿಗಳು, ಇಲ್ಲಿ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ. ಆ ಒಂದು ಅವರಿಂದ ತೋರಿಸುವ ದಾರಿ ನಾವೆಲ್ಲರೂ ಕಲಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಸಾರ್ವಜನಿಕವಾಗಿ ರಾಜಕೀಯ ದೃಷ್ಟಿಯಿಂದ, ಸಂಸದೀಯ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ, ಪ್ರಜಾತಾಂತ್ರಿಕ ದೃಷ್ಟಿಯಿಂದ ಗೌರವ ಕೊಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಲೇ ಬಳಸಬೇಕು. ಹಾಗಾಗಿ ನನ್ನ ಒತ್ತಾಯ ಏನಂತಂದ್ರೆ, ಮುಂದಿನ ದಿನಗಳಲ್ಲಿ ಅದು ಸರ್ಕಾರಿ ಕಾರ್ಯಕ್ರಮ ಇರಲಿ, ಖಾಸಗಿ ಕಾರ್ಯಕ್ರಮ ಇರಲಿ, ಶಾಲಾ ಕಾಲೇಜಿನ ಕಾರ್ಯಕ್ರಮ ಇರಲಿ ಅಥವಾ ವಿಶ್ವವಿದ್ಯಾಲಯ ಕಾರ್ಯಕ್ರಮ ಇರಲಿ, ಅಲ್ಲಿ ಕೇವಲ ಡಾಕ್ಟರ್ BR ಅಂಬೇಡ್ಕರ್ ಅಂತ ಮುದ್ರಣ ಮಾಡಬಾರದು. ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅಂತಲೇ ಮುದ್ರಣ ಮಾಡಬೇಕು ಅಂತ ನಾನು ಹೇಳ್ತಿದ್ದೀನಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.